Good morning to my viewers of this channel and my beloved students, boys and girls, and my close friends. Now I have going to mention the some full forms of the some words. Page number 1. It is, as per my knowledge, I feel all of you may not be know some simple words expansion and some other information details. I wish to explain in detail. That is number 1, leave or live. Now it is earlierly it was pronouncing, his pronunciation is entirely different now. For example, finale, actually there is a final, it is going to final, but they have now changed to finale. Like that, so many words are changed as earlier. So this is the, I pronounce live now, but earlier it was leave, living together. It is a leave, it was using like that, but this is live or leave. That means jivana, jivisudu. So full form is life indefinite vast enormous. ಅಂದರೆ ನಮ್ಮ ಜೀವನವು ಇಂಡೆಫಿನೇಟು, ಲೈಕ್ ಯಾವುದೇ ಒಂದು ನಿರ್ದಿಷ್ಟವಾದ ಸಮಯ ಇರೋದಿಲ್ಲ ಮತ್ತು ಅದು ಎನಾರ್ಮಸ್ ಮೀನ್ಸ್ ಅಗಾಧವಾಗಿದೆ, ಅದು ತುಂಬ ಅಗಾಧವಾದಂಥ ಒಂದು ಅನಿಶ್ಚಿತ ಜೀವನ. ಇದು ನನ್ನ ಅಭಿಪ್ರಾಯ. This is my opinion. It is as per that I have collected some other books and other newspapers and some other books. I have came to the conclusion to this. Number 2 is life, living ideal, fortune, excellent. So here fortune means ನಮ್ಮ ಭವಿಷ್ಯ. Ideal means it is the some answers is given for the what I feel the somewhat different or the difficult words. The living ideal, fortune, excellent. Excellent means very wonderful and very good also feeling. Next one is true. True means how we can explain. Target, reach, unique interest. Unique means ಏನೇ ಇಲ್ಲದ. ಇಂಟ್ರೆಸ್ಟ್ ಅಂತ ಹೇಳಿದರೆ ನಾವು ಯಾವುದೇ ಒಂದು ಕೆಲಸವನ್ನು ಒಪ್ಪಿಸುವುದು. ಸೊ ಟಾರ್ಗೆಟ್ ಮೀನ್ಸ್ ಅವರ ಗುರಿ, ಅಚೀವ್ಮೆಂಟ್. ಸೊ ಕಾಮ್ ಮೀನ್ಸ್ ಶಾಂತವಾಗಿರುವುದು. ಚಿಯರ್ಫುಲ್, always, loyalty, mind. So ಇಲ್ಲಿ loyalty means it is a ಗೌರವಯುತ. ಗೌರವಯುತವಾಗಿ ನಾವು ಚೇರ್ಫುಲ್ ಅಂದರೆ ಹರ್ಷದಾಯಕ. ಯಾವಾಗಲೂ ನಮ್ಮ ಮನಸ್ಸನ್ನು, ನಮ್ಮ ಮೈಂಡನ್ನು, ನಮ್ಮ ಮನಸ್ಸನ್ನು ನಾವು ಗೌರವಯುತವಾಗಿ, ಆಕರ್ಷಕವಾಗಿ, ಚಂದವಾಗಿ, ಚಿಯರ್ಫುಲ್ ಅಂತ ಹೇಳಿದರೆ ಖುಷಿಯಿಂದ ನಾವು ಇರಬೇಕು. ಇದರ ಮೀನಿಂಗ್. Next one, dear, discreet, elegant, attracts relation. So discretion means ವಿವೇಚನಾಯುಕ್ತ. ನಾವು ಮಾತಾಡುವಂಥದ್ದು, ನಮ್ಮ ನಡವಳಿಕೆ ಅದು ನಮಗೆ ವಿವೇಚನಾಯುಕ್ತವಾಗಿ ಇದ್ದರೆ ಒಳ್ಳೆಯದು. ಸೊ ನೆಕ್ಸ್ಟ್ ಡಯಲ್, ಡಿವೈಸ್, ಐಡೆಂಟಿಟಿ, ಎವರ್ ಲಿಂಕ್. ನೆಕ್ಸ್ಟ್ ಲವ್,
lowly obey, vacacity encourage. So ಇಲ್ಲಿ lowly means not lovely. Lovely is an entirely different word, and this is lowly. This is ನಮ್ರತೆ, ಸೌಜನ್ಯತೆ. ಅದೇ ರೀತಿ ನೆಕ್ಸ್ಟ್ ಒನ್ ವಿವೈಸಿಟಿ. ವಿವೈಸಿಟಿ ಮೀನ್ಸ್ ಉತ್ಸಾಹ. ವಿವೈಸಿಟಿ ಮೀನ್ಸ್ ಉತ್ಸಾಹ. ನಾವು ಯಾವಾಗಲೂ ಪ್ರೀತಿಯೊತ್ತಿಗೆ ನಮ್ಮ ಸೌಜನ್ಯತೆಯಿಂದ ವಿಧೇಯವಾಗಿ ಅದನ್ನು ನಾವು ಎನ್ಕರೇಜ್ ಮಾಡಬೇಕು ಎಂಬ ಅರ್ಥ. ಸೊ ನೆಕ್ಸ್ಟ್ ಶೋ, ಸಕ್ಸಸ್, ಹೆಬೈಲ್, ಒಬೀಡಿಯನ್ಸ್, ವರ್ಕ್. ಸೊ ಸಕ್ಸಸ್ ಮೀನ್ಸ್ ನಿಪುಣ, ಎಕ್ಸ್ಪರ್ಟ್. ಸೊ ಅದರಲ್ಲಿ ನಾವು ಯಶಸ್ಸನ್ನು ಪಡೆಯಬೇಕು, ನಾವು ಮಾಡುವ ಕೆಲಸ ಒಬೇಲ್ ಆ್ಯಂಡ್ ಒಬೀಡಿಯನ್ಸ್ ಆಗಿ. ಸೊ ನೆಕ್ಸ್ಟ್ ನ್ಯೂಸ್, ನಾರ್ತ್, ಈಸ್ಟ್, ವೆಸ್ಟ್, ಸೌತ್. ಅಂದರೆ ನ್ಯೂಸ್ ಅಂದರೆ ಇಲ್ಲಿ ಎಲ್ಲ ದಿಕ್ಕಿನಲ್ಲಿ ಬರುವಂಥ ಸಮಾಚಾರಗಳನ್ನು ಒಟ್ಟುಗೂಡಿಸಿ ನಮಗೆ ಸಿಗುವಂಥದ್ದು ನ್ಯೂಸ್. ಇದು ನಿಮಗೆ ಗೊತ್ತು. ಯು ಮೇ ನೋ ಆಲ್ ದೀಸ್ ಥಿಂಗ್ಸ್, ನಾರ್ತ್, ಈಸ್ಟ್, ವೆಸ್ಟ್, ಸೌತ್. ದಟ್ ಮೀನ್ಸ್ including all of our neighbors, not only neighbors, the other countries also. It will indicate and collect the news. Date and time evaluation. That is number 10th one. Number 11th one, good, give other opportunity, desires. ಗಿವ್ ಅದರ್ ಅಪಾರ್ಚುನಿಟಿ ಮೀನ್ಸ್ ಅವಕಾಶಗಳು. ಅವಕಾಶ ನಮಗೆ ನಾವು ಅದನ್ನು, ಮತ್ತು ಅಪೇಕ್ಷೆಗಳನ್ನು. ಇಲ್ಲಿ ಗುಡ್ ಮೀನ್ಸ್ ಡಿಸೈಯರ್ಸ್ ಅಂತ ಹೇಳಿದರೆ ನಮ್ಮ ಅಪೇಕ್ಷೆಗಳು, ನಮ್ಮ ಆಸೆಗಳು. ನೆಕ್ಸ್ಟ್ CCTV, ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್. ಯು ಮೇ ನೋ ಆಲ್ ದೀಸ್ ಥಿಂಗ್ಸ್, the full form, but I have added this one. Number 13, feel. Feel means feeling, ನಮ್ಮ ಭಾವನೆಗಳು, ನಮ್ಮ ಅನಿಸಿಕೆಗಳು. ಫ್ಯಾಬ್ಯುಲಸ್, ಎಲಿಗೆಂಟ್, ಈಗರ್ ಲುಕ್. ದಟ್ ಈಸ್ ದಿ ಫ್ಯಾಬ್ಯುಲಸ್ ಮೀನ್ಸ್ ಕುತೂಹಲವುಳ್ಳ. ಅದರಲ್ಲಿ ಕುತೂಹಲವಾಗಿ ನಾವು, ಎಲಿಗೆಂಟ್ ಅಂದರೆ ಸೊಗಸಾದ, ಈಗರ್ ನಾವು ಅದನ್ನು ನಿರೀಕ್ಷಿಸಿದರೂ ನಾವು ಉತ್ಸಾಹದಾಯಕವಾಗಿದ್ದೇವೆ, ಉತ್ಸಾಹಕವಾಗಿ ಅದನ್ನು ನಾವು ನೋಡಬೇಕು. ಅದರ ಅರ್ಥ. ಸೊ ನೆಕ್ಸ್ಟ್ ಸೇವ್, ಸೇಲಿಯಂಟ್, ಆಸ್ಪೈರ್, ವಯಬಲ್, ಈಸ್ ಫುಲ್. Salient, aspire. So that is here. Number 14, salient means mukhya, pramukha. So aspire means ಹಾರೈಸುವುದು, ಮನಃಪೂರ್ವಕ ಹಾರೈಸಿ. ಶುಭಾಶಯಗಳು ಅದು ಒಂದು ಶಬ್ದ ಬೇರೆ, ಅದಕ್ಕಿಂತಲೂ ಒಂದು ಉತ್ತಮ ಶಬ್ದ ಸಿಕ್ಕಿತು. ಅದನ್ನು ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೇನೆ, ಬರೆದಿದ್ದೇನೆ ಇಲ್ಲಿ. ಸೇಲಿಯಂಟ್, ಎಕ್ಸ್ಪೈರ್, ವಯೇಬಲ್, ಈಸ್ಫುಲ್. ಈಸ್ಫುಲ್ ಮೀನ್ಸ್ ನೆಮ್ಮದಿಯಿಂದ, ಸಮಾಧಾನದಿಂದ. ನೆಕ್ಸ್ಟ್ ವೀವ್, ವ್ಯಾಲ್ಯೂಯೇಬಲ್, ಐಡಿಯಲ್ಸ್, ಎಂಜಾಯ್, ವರ್ತ್. ಐಡಿಯಲ್ಸ್ ಮೀನ್ಸ್ ಆದರ್ಶ. ಸೊ ಎಂಜಾಯ್, ವರ್ತ್ ಮೀನ್ಸ್ ನಾವು ವಿ ವಿಲ್ ಸೇ ಹಿಸ್ ವರ್ಕ್ ಈಸ್ ವೆರಿ ವರ್ತ್. ಅಂದರೆ ಕಾರ್ಯಸಾಧ್ಯವಾಗುವಂಥದ್ದು ಅಥವಾ ಒಳ್ಳೆಯದಾಗಿರುವಂಥದ್ದು, ಸರಿಯಾಗಿ ಇರುವಂಥದ್ದು. ಇಟ್ಸ್ ಕಾಲ್ಡ್ ಅತಿ ಉತ್ತಮವಾಗಿರೋದಕ್ಕೆ ನಾವು ವರ್ತ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಯಾವುದು ಡಿಫಿಕಲ್ಟೀಸ್ ವರ್ಡ್ ಇದೆ ಅದಕ್ಕೆ ಅದರ ಅರ್ಥವನ್ನು ಇಲ್ಲಿ ಕೊರೆಯಲಾಗಿದೆ. ಸೊ ದಿಸ್ ಈಸ್ ದಿ
interested to give the information and details of the some full form of the words. I will continue the same in next page. And regarding the some, I have slightly explained what we have mentioned the particular words. So I hope you may all come across this one and you may understand the words. This is only on the basis of the general knowledge only. Okay, thanking you. Bye bye.